ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಕೌಂಟ್ಡೌನ್ ಶುರುವಾಯಿತಾ? ಇನ್ನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ ಒಳಗೆ ಚುನಾವಣೆ ನಡೆಸುವುದಾಗಿ ಸಿಎಂ ಸಿದ್ದರಾಮಯ್ಯ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧಿಕಾರ ಕಳಕೊಂಡು ಕಾರ್ಪೊರೇಟರ್ಗಳು 7-8 ವರ್ಷ ಆಯಿತು. ಚುನಾವಣೆ ಬರಲಿ ಅಂತ ಹೇಳಿ ದಿನವನ್ನ ಗಣನೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಅಧಿಕೃತವಾಗಿ ಮುದ್ರೆ ಒತ್ತಿದಂತಹ ಹೇಳಿಕೆ ಇದು. ಜೂನ್ ಒಳಗೆ ಚುನಾವಣೆ ನಡೆಯುತ್ತೆ. ಮಂಜಗುಣಿಯಲ್ಲಿ ಗಂಗಾವಳಿ ಮಂಜಗುಣಿ ಸೇತುವೆ ಉದ್ಘಾಟನೆಯ ಸಂದರ್ಭ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಜನಗಣತಿಯು ನಡೆಯಲಿದೆ. ಗೋಕರ್ಣ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೇರಿಸೋದಕ್ಕೂ ಕೂಡ ಬೇಡಿಕೆ ಇದೆ. ಚುನಾವಣೆಗಳು ಸಮೀಪದಿಂದ ಹೊಸ ಪಟ್ಟಣ ಪಂಚಾಯತ್ ರಚನೆ ಅಸಾಧ್ಯ. ಚುನಾವಣೆ ಮುಗಿದ ಬಳಿಕ ಗೋಕರ್ಣ ಪಟ್ಟಣ ಪಂಚಾಯಿತಿ ರಚನೆ ಆಗಲಿದೆ ಅಂತ ಹೇಳಿ ಭರವಸೆಯ ಸಾಲುಗಳನ್ನು ಉದ್ಘಾಟನೆಯ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಬಂದರೆ ಸಾಕಪ್ಪ ಅಂತ ಹೇಳಿ ಒಂದಷ್ಟು ಮಾಜಿ ಕಾರ್ಪೊರೇಟರ್ಗಳು. ಕಾರಣ ಅಧಿಕಾರ ಕಳ್ಕೊಂಡು 7-8 ವರ್ಷ ಆಯಿತು. ಇದು ಡೆಮಾಕ್ರಸಿ ಸಿಸ್ಟಮ್ ಇರತಕ್ಕಂತಹ ದೇಶದ ಅತ್ಯಂತ ಅಧಪತನದ ಕಟ್ಟಕಡೆಯ ಹಂತ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಿ ವಲಯ ಅಥವಾ ಅಧಿಕಾರ ಕಳ್ಕೊಂಡು ಹಂಗೆ ಕೂತ್ಕೊಳ್ಳಂಗಿಲ್ಲ. ಸುಪ್ರೀಂ ಕೋರ್ಟ್ ಈ ಹಿಂದೆಯೂ ಕೂಡ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತು. ಮನೆಯನ್ನು ಖಾಲಿ ಇಟ್ಟು ಬೂತ್ ಬಂಗಲೆ ಮಾಡಬೇಡಿ. ಇದೊಂದು ಡೆಮಾಕ್ರಸಿ ಸಿಸ್ಟಮ್ ಇರತಕ್ಕಂತಹ ದೇಶ ಮತ್ತು ರಾಜ್ಯ. ಚುನಾವಣೆ ನಡೀಬೇಕು. ಚುನಾವಣೆ ಅನ್ನೋದು ಡೆಮಾಕ್ರಸಿ ರಾಷ್ಟ್ರದ ಸೌಂದರ್ಯ ಅಂತ ಹೇಳ್ತು ಕೋರ್ಟು. ಎಲೆಕ್ಷನ್ ಅನ್ನೋದು ಇದೆಯಲ್ಲ, ಒಂದು ದೇಶದ ಸೌಂದರ್ಯ, ಅದನ್ನು ಹಾಳು ಮಾಡಬೇಡಿ. ರಾಜ್ಯದ ಸೌಂದರ್ಯವನ್ನ ಕುರೂಪವನ್ನಾಗಿ ಮಾಡಬೇಡಿ ಅಂತ ಹೇಳ್ತು ಕೋರ್ಟ್. ಆದರೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಆಸಕ್ತಿ ತೋರಿಸ್ಲಿಲ್ಲ. ಎಲೆಕ್ಷನ್ ನಡೆಯುವುದಕ್ಕೂ ಒಂದಷ್ಟು ಪೊಲಿಟಿಕಲ್ ರೀಸನ್ಗಳಿರ್ತಾವೆ. ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆಗಳಿದ್ದಾಗ ಆ ರೂಲಿಂಗ್ ಪಾರ್ಟಿಗೆ ಮತ ಹಾಕೋದಿಲ್ಲ ಅನ್ನೋದನ್ನ ಮುಂಚೆಯೇ ಲೆಕ್ಕಾಚಾರ ಹಾಕೊಂಡು ಸ್ಥಳೀಯ ಎಲೆಕ್ಷನ್ ಅನ್ನು ಕೆಲವೊಮ್ಮೆ ರೂಲಿಂಗ್ ಪಾರ್ಟಿಗಳು ಮಾಡೋದಿಲ್ಲ. ಈ ಬಾರಿ ಏನಾದರೂ ಸ್ಥಳೀಯ ಎಲೆಕ್ಷನ್, ಲೋಕಲ್ ಬಾಡಿ ಎಲೆಕ್ಷನ್ ನಡೆಸಿದ್ರೆ ಆಡಳಿತ ವಿರೋಧಿ ಅಲೆ ಇದೆ. ಕಾಂಗ್ರೆಸ್ ವಿರುದ್ಧ ಜನ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಲೋಕಲ್ ಎಲೆಕ್ಷನ್ನಲ್ಲಿ ಜನ ಮತ ಹಾಕದಲ್ಲೇ ಇದ್ರೆ ನಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಅಂಥೇಳಿ ಆಲೋಚನೆ ಮಾಡಿ ಎಲೆಕ್ಷನ್ ಮಾಡೋದಿಲ್ಲ ಕೆಲವೊಂದು ಕಡೆ. ಹಾಗಾಗಿ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿದ್ದು ನ್ಯಾಯಾಂಗ. ಜೂನ್ ಒಳಗಾಗಿ ನೀವು ಎಲೆಕ್ಷನ್ ಮಾಡಬೇಕು ತಾಕೀತು ಮಾಡ್ತು ಕೋರ್ಟು. ಸ್ಟೇಟ್ ಗವರ್ನಮೆಂಟ್ನ ವ್ಯಾಪ್ತಿಗೆ ಬರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ಗಳು. ಈ ಬಾರಿಯ ವಿಶೇಷ ಏನು ಅಂತ ಕೇಳಿದ್ರೆ EVM ಮಷೀನ್ ಇರೋದಿಲ್ಲ. ಬದಲಾಗಿ ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿ ಭಾರತದ ಅತ್ಯಂತ ಹಳೆಯ ಸಾಂಪ್ರದಾಯಿಕ ಪದ್ಧತಿ ರಾಜ್ಯಕ್ಕೆ ಬರುತ್ತೆ. ಸೊ ಆ ತರಹದ್ದೊಂದು ವಿಶೇಷವನ್ನು ಒಳಗೊಂಡ ಲೋಕಲ್ ಬಾಡಿ ಎಲೆಕ್ಷನ್ ಜೊತೆಗೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಆಸ್ಪರೆಂಟ್ಗಳ ನಡುವೆ ಈಗ ಪೈಪೋಟಿ ಶುರುವಾಗಿದೆ. ಒಂದು ಮನೆಯಲ್ಲಿ ಇಬ್ಬಿಬ್ಬರು ಅಭ್ಯರ್ಥಿಗಳು, ಆಕಾಂಕ್ಷಿಗಳು. ನಾನು ನಿಂತ್ಕೋಬೇಕು, ನಾನು ರಾಜಕೀಯ ಪ್ರವೇಶ ಮಾಡಬೇಕು. ಕೆಲವೊಮ್ಮೆ ಇದು ಕಾಂಗ್ರೆಸ್ಸಿಗೆ ತಲೆನೋವಾಗಬಹುದು, BJPಗೂ ಕೂಡ ತಲೆನೋವಾಗಬಹುದು. ಆಸ್ಪರೆಂಟ್ಗಳನ್ನು ಬಗೆಹರಿಸೋದು ಒಂದೇ, ಪ್ರಳಯದ ವಿರುದ್ಧವಾಗಿ ಈಜೋದು ಒಂದೇ. BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಲ್ಲಿ ಇದೇ ನಡೀತಾ ಇರೋದು. ಇನ್ನು ಉದ್ಘಾಟನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ತರಹದ್ದೊಂದು ಭರವಸೆಯನ್ನು ಕೊಡುವುದರೊಂದಿಗೆ ಸೆನ್ಸಸ್ಸಿನ ಬಗ್ಗೆಯೂ ಮಾತನಾಡಿದ್ದಾರೆ. ಜನಗಣತಿಯನ್ನು ಕೂಡ ಮಾಡೋ ಆಲೋಚನೆಯಲ್ಲಿ ಇದ್ದೀವಿ ಅಂತ ಹೇಳಿ. ಪಂಚಾಯತ್ ಎಲೆಕ್ಷನ್ ಸಂಬಂಧ ಸಿದ್ದರಾಮಯ್ಯರ ಹೇಳಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಗಮನಿಸೋದಾದರೆ, ಚುನಾವಣೆ ನಡೀಬೇಕು, ನಡೆಯುತ್ತೆ. ಅಧಿಕಾರ ಕಳ್ಕೊಂಡವ್ರು ಯಾರು ವರಿ ಮಾಡ್ಕೊಳ್ಳೋದು ಬೇಡ. ಈಗಾಗಲೇ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಎಲ್ಲ ತರಹದ ಸಿದ್ಧತೆಗಳಾಗಿದೆ. ಸಿದ್ಧತೆ ಆರಂಭಗೊಂಡಿದೆ ಎಂದು DCM ಈ ಹಿಂದೆ ಮಾಹಿತಿಯನ್ನು ನೀಡಿದ್ರು. ಅರ್ಜಿ ಹಾಕ ಬಯಸುವವರು ಹಾಕೊಳ್ಳಿ ಎಂದಿದ್ರು. ಈ ಹಿಂದೆ DK ಶಿವಕುಮಾರ್ ಕಾಂಗ್ರೆಸ್ ಮುಖಂಡರಿಗೆ ಕರೆ ಕೊಟ್ಟಿದ್ರು. ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತರಿಗೆ ಈ ಬಾರಿ ಟಿಕೆಟ್ ಎಂದು ಹೇಳಿದರು. ಈಗಾಗಲೇ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಎಲ್ಲ ತರಹದ ಭರದ ಸಿದ್ಧತೆಗಳಾಗ್ತಾ ಇದೆ. ಸಿದ್ಧತೆ ಆರಂಭಗೊಂಡಿದೆ ಎಂದು DCM ಈ ಹಿಂದೆ ಮಾಹಿತಿಯನ್ನು ನೀಡಿದ್ರು. ಈ ಹಿಂದೆ DK ಶಿವಕುಮಾರ್ ಕಾಂಗ್ರೆಸ್ ಮುಖಂಡರಿಗೆ ಬಹಿರಂಗ ಕರೆ ಕೊಟ್ಟಿದ್ರು. ಅರ್ಜಿ ಹಾಕುವವರಿದ್ರೆ ಹಾಕೊಳ್ಳಿ, ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತರಿಗೆ ಈ ಬಾರಿ ಟಿಕೆಟ್ ಅಂತ ಹೇಳುದು. ಪಕ್ಷಕ್ಕಾಗಿ ದುಡಿಯುವವರು ಅಂದರೆ ಅವ್ರ ವ್ಯಾಖ್ಯಾನದಲ್ಲಿ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದವರು. ಇನ್ನು ಮಂಗಳವಾರ BJPಲಿದ್ದು ಗುರುವಾರ ಕಾಂಗ್ರೆಸ್ಸಿಗೆ ಬರೋರಲ್ಲ. ಪಕ್ಷದಲ್ಲಿ ತಟಸ್ಥವಾಗಿ ನಿಂತವರು, ಅವಕಾಶವನ್ನು ಕಾದು ಅವಕಾಶವಾದಿಗಳಾಗದೇ ಇರುವವರು, ಹಾರುವ ಹಕ್ಕಿಯಂತೆ ಜಂಗಮ ಸ್ಥಿತಿಯಲ್ಲಿ ಕೆಲವರು ಇರ್ತಾರೆ ಕಾರ್ಯಕರ್ತರು. MLA ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಾರೆ, MP ಎಲೆಕ್ಷನ್ ಬಂದಾಗ BJPಗೆ ಹೋಗ್ತಾರೆ, ಲೋಕಲ್ ಬಾಡಿ ಬಂದಾಗ JDSಗೆ.
ಈ ತರಹದ ಕಾರ್ಯಕರ್ತರಲ್ಲದ ಜವಾಬ್ದಾರಿಯನ್ನು ಸ್ವಯಂ ಹೆಗಲ ಮೇಲೆ ಹಾಕ್ಕೊಂಡು ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದವರು ಯಾರಾದರೂ ಪ್ರಾಮಾಣಿಕ ಕಾರ್ಯಕರ್ತರಿದ್ದರೆ, ನಿಮ್ಮಲ್ಲೊಂದಷ್ಟು ಮ್ಯಾಕ್ಸಿಮಮ್ ಪೊಲಿಟಿಕಲ್ ನಾಲೆಡ್ಜ್ಗಳಿದ್ದರೆ, ನಿಮ್ಮಲ್ಲಿ ಸಾಮಾಜಿಕ ಕಳಕಳಿ ಇದ್ದರೆ, ಪಕ್ಷದ ಮೇಲೆ ನಿಷ್ಠೆ ಇದ್ದರೆ, ಪೊಲಿಟಿಕಲ್ ಸ್ಟ್ರಾಟಜಿ ಮಾಡೋ ತಾಕತ್ತು ಮತ್ತು ಕೆಪಾಸಿಟಿ ಇದ್ದರೆ, ನಿಮ್ಮ ಅರ್ಜಿಗಳನ್ನು ನಾವು ಸ್ವೀಕಾರ ಮಾಡ್ಕೊಂಡು ನಿಮ್ಮನ್ನೇ ಎಲೆಕ್ಷನ್ಗೆ ನಿಲ್ಲಿಸ್ತೀವಿ ಅಂಥೇಳಿ ಡಿ ಕೆ ಶಿವಕುಮಾರ್ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು. ಅದರಂತೆ ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನು ಉಲ್ಲೇಖ ಮಾಡೋದು. ಈ ಹಿಂದೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದಾರಲ್ಲ, ಸೊ ಎಲೆಕ್ಷನ್ ನಡೆಯೋದ್ರಲ್ಲಿ ಯಾವುದೇ ಡೌಟ್ ಬೇಡ, ಜೂನ್ ಒಳಗಾಗಿ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಿ ಅಲ್ಲಿ ನೆರೆದಿದ್ದವರ ಮುಂದೆ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.